ನಮಸ್ಕಾರ ಸ್ನೇಹಿತರೆ. ಒಂದು ಏಕಾದಶಿ 3 ಕೋಟಿ ಪುಣ್ಯಗಳಷ್ಟು ಮಹತ್ವ. ಈ ಸಮಯದಲ್ಲಿ ತೆರೆಯಲಾಗುತ್ತದೆ ಸ್ವರ್ಗದ ಬಾಗಿಲುಗಳು. ಭೂಮಿಯ ಮೇಲೆ ಇಳಿಯುತ್ತಾರೆ ಸ್ವಯಂ ಮಹಾವಿಷ್ಣು. ಭಕ್ತರಿಗೆ ದರ್ಶನ, ಪಾಪಿಗಳಿಗೆ ಶಾಂತಿ ಮತ್ತು ಮೋಕ್ಷದ ದಾರಿ ತೆರೆದುಕೊಳ್ಳುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ವೈಕುಂಠ ಏಕಾದಶಿಯಂದು ಏಕೆ ಉತ್ತರ ದ್ವಾರದಿಂದಲೇ ದರ್ಶನ ಮಾಡಬೇಕು? ಈ ದಿನವನ್ನು ಮುಕ್ಕೋಟಿ ಏಕಾದಶಿ, ಸ್ವರ್ಗದ್ವಾರ ಏಕಾದಶಿ ಎಂದು ಏಕೆ ಕರೆಯುತ್ತಾರೆ? ಇದರ ಹಿಂದೆ ಇರುವ ಅದ್ಭುತ ದಿವ್ಯ ಇತಿಹಾಸವೇನು? ಇಂದು ಈ ಪವಿತ್ರ ದಿನದ ಮಹಿಮೆಯನ್ನು, ಇದರಲ್ಲಿ ಅಡಗಿರುವ ದೈವಿಕ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಒಂದು ಮುಕ್ಕೋಟಿ ಏಕಾದಶಿ 1 ಕೋಟಿ ಪುಣ್ಯಗಳಿಗೆ ಯೋಗ್ಯವಾಗಿದೆ. ಪ್ರತಿ ವರ್ಷ ಪುಷ್ಯ ಮಾಸದಲ್ಲಿ ಬರುವ ಶುಕ್ಲ ಪಕ್ಷ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ವೈಕುಂಠ ಏಕಾದಶಿಯ ದಿನದಂದು ನಾವು ಉತ್ತರ ದ್ವಾರದ ಮೂಲಕ ಶಿವನ ದರ್ಶನ ಮಾಡಬೇಕು. ಒಂದು ವರ್ಷದಲ್ಲಿ 24 ಏಕಾದಶಿಗಳಿವೆ. ಸೂರ್ಯ ಉತ್ತರಾಯಣಕ್ಕೆ ಚಲಿಸುವ ಮೊದಲು ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಸೂರ್ಯನು ಧನುರ್ರಾಶಿಯನ್ನು ಪ್ರವೇಶಿಸಿ ಮಕರ ಸಂಕ್ರಾಂತಿಯನ್ನು ತಲುಪಿದ ನಂತರ ಮಾರ್ಗ ಮಧ್ಯದಲ್ಲಿ ಮುಕ್ಕೋಟಿ ಏಕಾದಶಿ ಬರುತ್ತದೆ. ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ಬಾಗಿಲುಗಳು ಈ ದಿನದಂದು ತೆರೆದುಕೊಳ್ಳುತ್ತವೆ. ಆದ್ದರಿಂದ ಇದನ್ನು ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನದಂದು ವಿಷ್ಣುವು ಗರುಡನ ರೂಪದಲ್ಲಿ 3 ಕೋಟಿ ದೇವತೆಗಳೊಂದಿಗೆ ಭೂಮಿಗೆ ಇಳಿದು ಭಕ್ತರಿಗೆ ದರ್ಶನ ನೀಡುತ್ತಾನೆ. ಆದ್ದರಿಂದ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಈ ಒಂದು ಏಕಾದಶಿಯು 3 ಕೋಟಿ ಏಕಾದಶಿಗಳಷ್ಟೇ ಪವಿತ್ರತೆಯನ್ನು ಪಡೆದುಕೊಂಡಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ದಕ್ಷಿಣಾಯನದ ಸಮಯದಲ್ಲಿ ಮರಣ ಹೊಂದಿದ ಪುಣ್ಯಾತ್ಮರಿಗೆ ಈ ದಿನದಂದು ಸ್ವರ್ಗವನ್ನು ಪ್ರವೇಶಿಸುವ ಅವಕಾಶವನ್ನು ನೀಡಲಾಗುತ್ತದೆ. ಆದ್ದರಿಂದ ಇದನ್ನು ಸ್ವರ್ಗದ ದ್ವಾರದ ಏಕಾದಶಿ ಎಂದು ಕರೆಯುತ್ತಾರೆ. ಈ ದಿನ ಮೇರು ಪರ್ವತದಷ್ಟು ಪಾಪಗಳನ್ನು ಸಹ ಶುದ್ಧೀಕರಿಸುವ ಶಕ್ತಿ ಹೊಂದಿದೆ. ಏಕಾದಶಿ ಎಂದು ಮಾಡುವ ಪೂಜೆ, ಜಪ, ತಪಸ್ಸು, ಸ್ನಾನ ಮತ್ತು ದಾನ ಅಂತಹ ಯಾವುದೇ ಶುಭ ಕಾರ್ಯವು ಅಪಾರ ಫಲಿತಾಂಶಗಳನ್ನು ನೀಡುತ್ತದೆ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಏಕಾದಶಿಯನ್ನು ಹರಿವಾಸರಂ ಎಂದು ಸಹ ಕರೆಯುತ್ತಾರೆ. ಈ ವೈಕುಂಠ ಏಕಾದಶಿಯ ಮಹಿಮೆಯನ್ನು ತೋರಿಸುವ ಕಥೆಯನ್ನು ನೋಡೋಣ. ಹಿಂದೆ ಕೃತಯುಗದಲ್ಲಿ ಮುರ ಎಂಬ ಅಸುರನು ಚಂದ್ರಾವತಿ ನಗರವನ್ನು ರಾಜಧಾನಿಯಾಗಿಟ್ಟುಕೊಂಡು ರಾಜ್ಯವನ್ನು ಆಳುತ್ತಿದ್ದನು. ಅವನು ಬಹಳ ಶಕ್ತಿಶಾಲಿಯಾಗಿದ್ದನು. ದೇವರುಗಳು, ಋಷಿಗಳು ಮತ್ತು ಜನರನ್ನು ದಬ್ಬಾಳಿಕೆ ಮತ್ತು ಹಿಂಸೆ ಮಾಡುತ್ತಿದ್ದನು. ಅವನು ಇಂದ್ರ ದೇವತೆಗಳನ್ನು ಸಹ ಸೋಲಿಸಿ ತ್ರಿಮೂರ್ತಿಗಳನ್ನು ತುಳಿಯಲು ಪ್ರಾರಂಭಿಸಿದನು. ಮುರಾಸುರನ ದೌರ್ಜನ್ಯವನ್ನು ಸಹಿಸಲಾಗದ ದೇವತೆಗಳು ವೈಕುಂಠವನ್ನು ತಲುಪಿ ಬ್ರಹ್ಮ ರಾಕ್ಷಸನಿಂದ ರಕ್ಷಣೆ ಪಡೆದು ವಿಷ್ಣುವನ್ನು ಆಶ್ರಯಿಸಿದರು. ರಾಕ್ಷಸನ ಪತ್ನಿಯಿಂದ ತಮ್ಮನ್ನು ರಕ್ಷಿಸುವಂತೆ ಅವರು ವಿಷ್ಣುವನ್ನು ಪ್ರಾರ್ಥಿಸಿದರು. ಅದರೊಂದಿಗೆ ವಿಷ್ಣು ಯುದ್ಧಕ್ಕೆ ಸಿದ್ಧನಾಗಿ ಮುರಾಸುರನನ್ನು ಎದುರಿಸಿದನು. ಇಬ್ಬರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. 100 ವರ್ಷಗಳ ಕಾಲ ಯಾರಿಗೂ ಸ್ಪಷ್ಟ ಗೆಲುವು ಸಿಗಲಿಲ್ಲ. ಭಗವಾನ್ ಹರಿಯನ್ನು ಹೆದರಿ ಮುರಾಸುರನು ಸಾಗರಕ್ಕೆ ಹೋಗಿ ಅಡಗಿಕೊಂಡನು. ಅವನನ್ನು ಹೊರಗೆ ಕರೆತರಲು ಉಪಾಯ ರೂಪಿಸಿದ್ದ ನಾರಾಯಣ ಯುದ್ಧದಿಂದ ದಣಿದಂತೆ ನಟಿಸಿ ಬದ್ರಿಕಾಶ್ರಮದಲ್ಲಿರುವ ಹೇಮಾವತಿ ಎಂಬ ಮನೆಗೆ ವಿಶ್ರಾಂತಿ ಪಡೆಯಲು ಹೋಗಿ ಮಲಗಿರುವಂತೆ ನಟಿಸಿದನು. ವಿಷ್ಣು ಮಲಗಿರುವಾಗ ಅವನನ್ನು ಕೊಲ್ಲಲು ಬಯಸಿದ ಮುರಾಸುರನು ನಿಧಾನವಾಗಿ ಆ ಮನೆಯನ್ನು ತಲುಪಿದನು. ಆದರೆ ವಿಷ್ಣು ನಿದ್ರೆಯ ಸ್ಥಿತಿಯಲ್ಲಿದ್ದನು. ಮುರಾಸುರ ಎಂಬ ರಾಕ್ಷಸ ಕೆಟ್ಟ ಆಲೋಚನೆಗಳೊಂದಿಗೆ ಅವನ ಬಳಿಗೆ ಬಂದಾಗ ತಕ್ಷಣವೇ ವಿಷ್ಣುವಿನಿಂದ ಒಂದು ಶಕ್ತಿಯಿಂದ ಒಬ್ಬ ಕನ್ಯೆ ಹೊರಹೊಮ್ಮಿದಳು. ಅವಳು ದೈವಿಕ ಆಯುಧಗಳನ್ನು ಬಳಸಿ ರಾಕ್ಷಸನನ್ನು ತನ್ನ ನೋಟದಿಂದಲೇ ಬೂದಿ ಮಾಡಿದಳು. ಅವನ ರಕ್ಷಣೆಗಾಗಿ ಕಾಣಿಸಿಕೊಂಡ ಕನ್ಯೆಯನ್ನು ನೋಡಿ ಶ್ರೀ ಮಹಾವಿಷ್ಣುವು ತುಂಬಾ ಸಂತೋಷಪಟ್ಟನು. ಅವನು ಆ ಕನ್ಯೆಗೆ ಏಕಾದಶಿ ಎಂದು ಹೆಸರಿಟ್ಟು ಏನು ವರ ಬೇಕೋ ಕೇಳಿಕೋ ಎಂದು ಹೇಳಿದನು. ಅವಳು ಸಂತೋಷಪಟ್ಟಳು ಮತ್ತು ದೇವರೇ, ನಿನ್ನ ದೇಹದಿಂದ ಉದ್ಭವಿಸಿದ ನನಗೆ ಏಕಾದಶಿ ಎಂದು ಹೆಸರಿಟ್ಟು ನನ್ನನ್ನು ಧನ್ಯಳನ್ನಾಗಿ ಮಾಡಿದ್ದೀರಿ ಎಂದು ಹೇಳಿದಳು. ನಾನು ಜನಿಸಿದ ದಿನ ನನ್ನ ಹೆಸರಿನಿಂದ ಕರೆಯಲ್ಪಡುವವರನ್ನು ಆಶೀರ್ವದಿಸಿ ಮತ್ತು ಇಂದು ನನ್ನ ವ್ರತ ಮತ್ತು ಉಪವಾಸಗಳನ್ನು ಆಚರಿಸುವವರನ್ನು ಎಲ್ಲ ಪಾಪಗಳಿಂದ ಮುಕ್ತರಾಗಲು ಮತ್ತು ವೈಕುಂಠವನ್ನು ಸೇರಿಕೊಳ್ಳಲು ಆಶೀರ್ವಾದ ಮಾಡಿ ಎಂದು ಕೇಳಿದಳು. ಅವಳ ಆಸೆಯನ್ನು ಈಡೇರಿಸಿದ ಶ್ರೀಹರಿ ಆ ವರವನ್ನು ನೀಡಿದನು ಮತ್ತು ಏಕಾದಶಿಯು ಅದರ ಎಲ್ಲಾ ವಿಶೇಷತೆಯನ್ನು ಪಡೆದುಕೊಂಡಿತು. ಏಕಾದಶಿಯ ದಿನದಂದು ಮುರಾಸುರ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ಅಡಗಿಕೊಂಡಿದ್ದನೆಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ದಿನ ಅಕ್ಕಿಯಿಂದ ಮಾಡಿದ ಯಾವುದನ್ನು ತಿನ್ನಬಾರದು. ಈ ದಿನದಂದು ಉಪವಾಸ ಮಾಡಿದರೆ ಅದು ಇತರ 23 ಏಕಾದಶಿಗಳಂದು ಉಪವಾಸ ಮಾಡಿದಂತೆ ಎಂದು ವಿಷ್ಣು ಪುರಾಣ ಹೇಳುತ್ತದೆ. ಮುರ ತಾಮಸಿಕ ಮತ್ತು ರಾಜಸಿಕ ಗುಣಗಳು ಮತ್ತು ಅರಿಷಡ್ ವರ್ಗಗಳ ಸಂಕೇತವಾಗಿದೆ. ಇವುಗಳನ್ನು ಉಪವಾಸ ಮತ್ತು ಜಾಗರೂಕತೆಯ ಮೂಲಕ ಜಯಿಸಿದರೆ ಒಬ್ಬರು ಸತ್ವಗುಣವನ್ನು ಪಡೆಯುತ್ತಾರೆ ಮತ್ತು ಆ ಮೂಲಕ ಮುಕ್ತಿಗೆ ದಾರಿ ತೆರೆಯುತ್ತದೆ.
ಮುರನು ಅನ್ನದಲ್ಲಿ ವಾಸಿಸುವುದರಿಂದ ಮೊದಲು ಬುದ್ಧಿಶಕ್ತಿಯನ್ನು ನೀಡುತ್ತದೆ ಮತ್ತು ಜಾಗರೂಕತೆಗೆ ಹಾನಿ ಮಾಡುತ್ತದೆ ಎಂದರ್ಥ. ಜನರು ಏಕಾದಶಿಯಂದು ಉಪವಾಸ ಮಾಡುತ್ತಾರೆ ಮತ್ತು ದ್ವಾದಶಿಯಂದು ಆಹಾರವನ್ನು ದಾನ ಮಾಡುತ್ತಾರೆ. ಒಂದು ದಿನ ತಿನ್ನದೆ ಮರುದಿನ ತಿನ್ನುವುದರಿಂದ ನಾಲಿಗೆಗೆ ಆಹಾರದ ರುಚಿ ತಿಳಿಯುತ್ತದೆ. ಈಗ ವೈಕುಂಠ ಏಕಾದಶಿಯಂದು ಉತ್ತರ ದ್ವಾರದ ಮೂಲಕ ಮಾತ್ರ ದರ್ಶನ ಏಕೆ ಮಾಡಬೇಕೆಂದು ತಿಳಿದುಕೊಳ್ಳೋಣ. ಒಮ್ಮೆ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಗಾಢ ನಿದ್ರೆಯಲ್ಲಿದ್ದಾಗ ಶ್ರೀಹರಿಯ ಕಿವಿಯ ಮಲಿನದಿಂದ ಇಬ್ಬರು ರಾಕ್ಷಸರು ಹೊರಬಂದರು. ಇಬ್ಬರು ಭಾರವಾದ ದೇಹದವರಾಗಿದ್ದರು. ಅವರಲ್ಲಿ ಹಿರಿಯನ ಹೆಸರು ಮಧು ಮತ್ತು ಎರಡನೆಯವನ ಹೆಸರು ಕೈಟಬ್ಬು. ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆದ ಈ ಸಹೋದರರು ಒಣಗಿದ ಜಾಗವನ್ನು ಹುಡುಕುತ್ತಿದ್ದಂತೆ ಇಡೀ ಸಾಗರವನ್ನು ಸುತ್ತಾಡಿದರು. ಅವರು ಬೆಳೆದಂತೆ ಅವರಿಗೆ ಅನೇಕ ಅನುಮಾನಗಳು ಇದ್ದವು. ಈ ಸಾಗರದ ಆಧಾರವೇನು? ಈ ನೀರು ಹೇಗೆ ಅಸ್ತಿತ್ವಕ್ಕೆ ಬಂದಿತು? ನಾವು ಹೇಗೆ ಅಸ್ತಿತ್ವಕ್ಕೆ ಬಂದೆವು? ನಮ್ಮ ಮೂಲ ಯಾವುದು? ಅವರು ಈ ರೀತಿ ಯೋಚಿಸಲು ಪ್ರಾರಂಭಿಸಿದರು. ಅವರು ಅಕ್ಷರಶಃ ಶ್ರೀ ಮಹಾವಿಷ್ಣುವಿನಿಂದ ಹೊರಹೊಮ್ಮಿದವರು ಮತ್ತು ವಿಶೇಷ ಶಕ್ತಿಗಳನ್ನು ಪಡೆದಿದ್ದರು. ಈ ಮಧು ಮತ್ತು ಕೈಟಬ್ಬು ನೀರಿನ ವಿಶಾಲ ಸಾಗರದಲ್ಲಿ ಅಲೆದಾಡುತ್ತಿರುವಾಗ ಅವರು ಪದ್ಮಾಸನದ ಮೇಲೆ ಕುಳಿತಿರುವ ಆ ಬ್ರಹ್ಮದೇವನನ್ನು ನೋಡಿದರು. ಆಗ ಅವರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಹುಟ್ಟಿಕೊಂಡಿತು. ಆದ್ದರಿಂದ ಅವರು ಬ್ರಹ್ಮನನ್ನು ಅವರೊಂದಿಗೆ ಯುದ್ಧಕ್ಕೆ ಕರೆದರು. ನೀವು ಯುದ್ಧದಲ್ಲಿ ನಮ್ಮನ್ನು ಎದುರಿಸದಿದ್ದರೆ ನೀವು ಕುಳಿತಿರುವ ಕಮಲವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ. ನೀವು ದುರ್ಬಲರಾಗಿದ್ದರೆ ಈ ಪವಿತ್ರ ಆಸನದ ಮೇಲೆ ನಿಮಗೆ ಯಾವುದೇ ಹಕ್ಕಿಲ್ಲ. ಅದು ಅಜೇಯರಿಗೆ ಮಾತ್ರ ಸೇರಬೇಕು. ಆದ್ದರಿಂದ ನೀವು ನಮ್ಮೊಂದಿಗೆ ಹೋರಾಡಲು ಸಾಧ್ಯವಾಗದಿದ್ದರೆ ನಿಮ್ಮ ಕಮಲದ ಆಸನವನ್ನು ಬಿಟ್ಟು ಹೋಗಿ ಎಂದು ಹೇಳಿದರು. ಏನು ಮಾಡಬೇಕೆಂದು ತಿಳಿಯದೆ ಬ್ರಹ್ಮ ವಿಷ್ಣುವನ್ನು ಪ್ರಾರ್ಥಿಸಿದನು. ಭಗವಾನ್ ಹರಿ ಕಾಣಿಸಿಕೊಂಡು ಮಧು ಮತ್ತು ಕೈಟಬ್ಬಿಗೆ ಹೇಳಿದನು, ನೀವು ನನ್ನಿಂದ ಹೊರಹೊಮ್ಮಿರುವುದರಿಂದ ಈ ರಾಕ್ಷಸ ಸ್ಥಿತಿಯನ್ನು ಬಿಟ್ಟು ನಿಮಗೆ ಬೇಕಾದ ಯಾವುದೇ ವರವನ್ನು ಕೇಳಿ, ನಾನು ಅದನ್ನು ನಿಮಗೆ ನೀಡುತ್ತೇನೆ. ಇದಕ್ಕೆ ಎರಡು ರಾಕ್ಷಸರು ನಕ್ಕರು ಮತ್ತು ಬಹಳ ಹೆಮ್ಮೆಯಿಂದ, ನೀನು ನಮಗೆ ವರವನ್ನು ನೀಡುವವನ? ನಿನಗೆ ಬೇಕಾದುದನ್ನು ಕೇಳಿ, ನಾವು ನಿಮಗೆ ವರವನ್ನು ನೀಡುತ್ತೇವೆ ಎಂದು ಹೇಳಿದರು. ನಂತರ ಅವರ ದುರಹಂಕಾರವನ್ನು ನೋಡಿ ಭಗವಾನ್ ವಿಷ್ಣು, ಸರಿ, ನೀವು ನನ್ನ ಕೈಯಲ್ಲಿ ಸಾಯಬೇಕೆಂದು ನಾನು ಬಯಸುತ್ತೇನೆ ಎಂದು ಹೇಳಿದನು. ಇದರೊಂದಿಗೆ ಎರಡೂ ರಾಕ್ಷಸರ ಹೆಮ್ಮೆ ಮುರಿದು ಹೋಯಿತು. ಮಧು ಮತ್ತು ಕೈಟಬ್ ಭಗವಾನ್ ಹರಿಗೆ, ಸರಿ, ನಾವು ನಿಮ್ಮ ಕೈಯಲ್ಲಿ ಸಾಯುತ್ತೇವೆ, ಆದರೆ ನೀವು ನಮ್ಮೊಂದಿಗೆ ದ್ವಂದ್ವ ಯುದ್ಧದಲ್ಲಿ ಹೋರಾಡಬೇಕು ಎಂದು ಹೇಳಿದರು. ಭಗವಾನ್ ವಿಷ್ಣು ಅದಕ್ಕೆ ಒಪ್ಪಿದನು ಮತ್ತು ಅವರ ನಡುವೆ ಹಲವು ವರ್ಷಗಳ ಕಾಲ ಆಯುಧಗಳಿಲ್ಲದೆ ಬರೀ ಕೈಗಳಿಂದ ಯುದ್ಧ ನಡೆಯಿತು. ಈ ರಾಕ್ಷಸರು ಮಹಾವಿಷ್ಣುವಿನ ದೇಹವನ್ನು ಮುಟ್ಟಿದರು. ವಿಷ್ಣುವಿನ ಪಾದಕಮಲಗಳನ್ನು ನೋಡುವುದರಿಂದಲೇ ರಾಕ್ಷಸರು, ಯಕ್ಷರು, ಋಷಿಗಳು ಮತ್ತು ಜಗತ್ತಿನ ಎಲ್ಲಾ ದೇವರುಗಳು ನಾಶವಾಗುತ್ತಿದ್ದರು. ಅಂತಹ ರಾಕ್ಷಸರು ವಿಷ್ಣುವಿನ ದೇಹವನ್ನು ಮುಟ್ಟುವ ಮೂಲಕ ಅಪಾರ ಆನಂದವನ್ನು ಅನುಭವಿಸುತ್ತಿದ್ದರು. ಆಗ ಅವರಿಬ್ಬರಿಗೂ ಇನ್ನೊಂದು ಯೋಚನೆ ಬಂತು. ನಾವು ದೇಹವನ್ನು ಮುಟ್ಟಲು ಸಾಧ್ಯವಾಗಿದೆ ಎಂದರೆ ಇನ್ನು ಯಾವಾಗಲೂ ವೈಕುಂಠದಲ್ಲೇ ಇದ್ದರೆ ಇನ್ನೇನು ಬೇಕು ಎಂದು ಯೋಚಿಸಿ ಅವರು ವಿಷ್ಣುವನ್ನು ಪ್ರಾರ್ಥಿಸುತ್ತಾ, ನಮಗೆ ಒಂದೇ ಒಂದು ವರ ಬೇಕು, ನಮ್ಮನ್ನು ವೈಕುಂಠಕ್ಕೆ ಕರೆದೊಯ್ಯಿರಿ, ನಾವು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತೇವೆ ಎಂಬ ವರವನ್ನು ನಮಗೆ ನೀಡಿ ಎಂದು ಹೇಳಿದರು. ಭಕ್ತವರನಾದ ವಿಷ್ಣು ಅವರಿಬ್ಬರ ಕೂಗನ್ನು ಕೇಳಿ ಎಲ್ಲರೂ ಹೋಗುವ ಮುಖ್ಯ ದ್ವಾರ ಬಿಟ್ಟು ವಿಶೇಷ ದ್ವಾರದ ಮೂಲಕ ವೈಕುಂಠಕ್ಕೆ ಕರೆದೊಯ್ಯಲು ನಿರ್ಧರಿಸಿದನು. ವೈಕುಂಠದ ಉತ್ತರದ ಬಾಗಿಲನ್ನು ತೆರೆದನು. ದ್ವಾರಪಾಲಕರಾದ ಕುಮದಾಕ್ಷರರಿಗೆ ಆ ದ್ವಾರದ ಮೂಲಕ ಬರುವವರನ್ನು ಒಳಗಡೆ ಬಿಡುವಂತೆ ಭಗವಂತನು ಆದೇಶಿಸಿದನು. ಆ ದಿನ ಏಕಾದಶಿ ದಿನದಂದು ಉತ್ತರ ದ್ವಾರ ತೆರೆದ ತಕ್ಷಣ ಮಧುಕೈಟಬರು ಶ್ರೀ ಮಹಾವಿಷ್ಣುವಿನೊಂದಿಗೆ ವಿಲೀನರಾದರು. ಇದನ್ನು ತಿಳಿದ 33 ಕೋಟಿ ದೇವತೆಗಳು ಉತ್ತರ ದ್ವಾರದಿಂದ ಶ್ರೀ ಮಹಾವಿಷ್ಣುವನ್ನು ಭೇಟಿ ಮಾಡಿ ಶ್ರೀ ಮಹಾವಿಷ್ಣುವಿನ ಅಪಾರ ಕರುಣೆ ಮತ್ತು ಅನುಗ್ರಹವನ್ನು ಪಡೆದರು. ಅವರು ಮತ್ತೊಂದು ವರವನ್ನು ಸಹ ಕೇಳಿದರು. ನಮ್ಮನ್ನು ಸ್ಮರಿಸಿಕೊಂಡು ನಿಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಉತ್ತರ ದ್ವಾರದ ಮೂಲಕ ನಿಮ್ಮನ್ನು ದರ್ಶನ ಮಾಡಿ ಏಕಾದಶಿ ಉಪವಾಸ ಆಚರಿಸುವವರಿಗೆ ಅವರು ವೈಕುಂಠವನ್ನು ತಲುಪುವಂತೆ ಆಶೀರ್ವಾದವನ್ನು ಕೇಳಿದರು. ಭಗವಂತ ಇದಕ್ಕೆ ಒಪ್ಪಿ ಅವರಿಗೆ ವರವನ್ನು ನೀಡಿದನು. ಆದ್ದರಿಂದ ಆ ದಿನ ವೈಷ್ಣವ ದೇವಾಲಯಗಳಲ್ಲಿನ ದ್ವಾರಗಳನ್ನು ವೈಕುಂಠದ ದ್ವಾರವನ್ನು ಹೋಲುವ ರೀತಿಯಲ್ಲಿ ಜೋಡಿಸಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ದೇವಸ್ಥಾನದ ಉತ್ತರ ದ್ವಾರಗಳನ್ನು ಮುಚ್ಚಲಾಗುತ್ತದೆ. ಆದರೆ ಇಂದು ಭಕ್ತರು ಆ ಉತ್ತರ ದ್ವಾರದ ಮೂಲಕ ಹೋಗಿ ದರ್ಶನ ಪಡೆಯುತ್ತಾರೆ. ತಿರುಪತಿಯಲ್ಲಿಯೂ ಸಹ ಈ ದಿನ ವೈಕುಂಠ ದ್ವಾರ ಎಂಬ ವಿಶೇಷ ದ್ವಾರವನ್ನು ತೆರೆದಿಡಲಾಗುತ್ತದೆ. ಇದೇ ವೈಕುಂಠ ಏಕಾದಶಿಯ ದಿವ್ಯ ಮಹಿಮೆ. ಭಕ್ತರನ್ನು ಮೋಕ್ಷದ ದಾರಿಗೆ ಕರೆದೊಯ್ಯುವ ಈ ಪವಿತ್ರ ಕಥೆ. ವಿಷ್ಣುವಿನ ಕೃಪೆ ಪಡೆದರೆ ಪಾಪಗಳು ಕರಗುತ್ತವೆ, ಬದುಕು ಶುದ್ಧವಾಗುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ.
ಇಂದು ನೀವು ಈ ಕಥೆಯನ್ನು ಕೇಳಿದ್ದರೆ ಧರ್ಮದ ಮೇಲಿನ ನಂಬಿಕೆ ಇನ್ನಷ್ಟು ಬಲವಾಗಿರುವುದು ಖಚಿತ. ನಮ್ಮ ಸಂಸ್ಕೃತಿ ಹೇಳುವಷ್ಟು ಅದ್ಭುತ, ಅದು ನಮಗೆ ನೀಡಿರುವ ಆಶೀರ್ವಾದ ಕೂಡ ಅಷ್ಟೇ ಅಸಾಧಾರಣ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ಪವಿತ್ರ ಮತ್ತು ಆಸಕ್ತಿದಾಯಕ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.